ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ವಿವಿಧ ಧರ್ಮಗಳ ಸಂಗಮ ಎಂದು ಕರೆಯಲ್ಪಡುವ ಈ ಭೂಮಿಯ ಮೇಲೆ ಅನೇಕ ಕಲಾತ್ಮಕ ದೇವಾಲಯಗಳಿವೆ. ಸಾವಿರಾರು ವರ್ಷಗಳ ಹಳೆಯ ದೇವಾಲಯಗಳ ಸೌಂದರ್ಯವನ್ನು ನೋಡುವ ಮೂಲಕ ಭಾರತದ ವಿಶಾಲ ಇತಿಹಾಸವನ್ನು ನಾವು ಇಲ್ಲಿ ಅಳೆಯಬಹುದು. ಪುರಾಣಗಳಲ್ಲಿ ದೇವಾಲಯಗಳ ರಹಸ್ಯಗಳ ಬಗ್ಗೆ ನಾವು ಕೇಳಿದ್ದೀವಿ. ಇಂದು ನಾವು ನಿಮಗೆ ಹೇಳಲಿರುವುದು ಸಹ ನಿಗೂಢತೆಯಿಂದ ಕೂಡಿರುವ ಭಾರತದ ಒಂದು ದೇವಾಲಯದ ಬಗ್ಗೆ. ಆ ಆಲಯ ಯಾವುದೆಂದರೆ ಕಾಕನಮಠ ದೇವಸ್ಥಾನ. ಪ್ರಪಂಚದ 7 ಅದ್ಭುತಗಳಲ್ಲಿ ಈ ದೇವಾಲಯ ಸೇರದೇ ಇರಬಹುದು. ಆದರೆ ಇದು ಅಂತಹ ದೇವಾಲಯವಾಗಿದ್ದು ಅದರ ಬಗ್ಗೆ ತಿಳಿದ ನಂತರ ಪ್ರತಿಯೊಬ್ಬರೂ ಇದನ್ನು ನೋಡಬೇಕೆಂದು ಬಯಸುತ್ತಾರೆ. ಇದನ್ನು ಪ್ರೇತಗಳ ದೇವಾಲಯ ಎಂದು ಕೂಡ ಕರೆಯುತ್ತಾರೆ. ಈ ಆಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ಏನಾದರೂ ಭೇಟಿ ನೀಡಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರೇತಗಳ ದೇವಾಲಯ ಅಂತಲೇ ಕರೆಯಲಾಗುವ ಈ ನಿಗೂಢ ದೇವಾಲಯವು ಆಸಕ್ತಿದಾಯಕ ದಂತಕಥೆಯನ್ನು ಹೊಂದಿದೆ. ಈ ಕಾಕನಮಠ ದೇವಾಲಯವನ್ನು 11ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ಕೆಲವರು ನಂಬ್ತಾರೆ. ಆ ಸಮಯದಲ್ಲಿ ಇದನ್ನು ಕಚ್ವಾಹ ರಾಜವಂಶದ ರಾಜಕೀರ್ತಿ ತನ್ನ ಹೆಂಡತಿಗಾಗಿ ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ರಾಜಕೀರ್ತಿಯ ಪತ್ನಿ ಕಾಕನಾವತಿ ಶಿವನ ಮಹಾನ್ ಭಕ್ತೆ ಅಂತ ಅನೇಕ ಜನರು ನಂಬ್ತಾರೆ. ರಾಜನ ಅರಮನೆಯ ಹತ್ತಿರ ಯಾವುದೇ ಶಿವನ ದೇವಾಲಯವಿಲ್ಲದ ಕಾರಣ ಅವರು ಈ ದೇವಾಲಯವನ್ನು ನಿರ್ಮಿಸಬೇಕಾಯಿತು ಅಂತ ಜನರು ನಂಬ್ತಾರೆ. ಆದರೆ ಈಗ ದೇವಸ್ಥಾನ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಈ ದೇವಾಲಯದಲ್ಲಿ ನಾವು ಪ್ರತಿಮೆಗಳನ್ನು ನೋಡಬಹುದು, ಆದರೆ ಅದು ಮುರಿದ ಸ್ಥಿತಿಯಲ್ಲಿವೆ. ಈ ಶಿಥಿಲಗೊಂಡ ಪ್ರತಿಮೆಗಳ ಅವಶೇಷಗಳನ್ನು ಗ್ವಾಲಿಯರ್ನ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಲಾಗಿದೆ. ಈ ದೇವಾಲಯವು ಸಾವಿರಾರು ವರ್ಷಗಳಿಂದ ಸಹ ಹಾಗೆಯೇ ಇದೆ. ಅನೇಕ ವಿಜ್ಞಾನಿಗಳು ಈ ದೇವಾಲಯವನ್ನು ಪರಿಶೀಲಿಸಿದ್ದಾರೆ. ಆದರೆ ಈ ದೇವಾಲಯವನ್ನು ಹೇಗೆ ನಿರ್ಮಿಸಲಾಗಿದೆ ಅನ್ನೋದೇ ಇದುವರೆಗೂ ತಿಳಿದು ಬಂದಿಲ್ಲ. ಈ ದೇವಾಲಯವನ್ನು ಮಧ್ಯಪ್ರದೇಶದ ಅದ್ಭುತ ಎಂದು ಕರೆಯಲಾಗುತ್ತದೆ. ಅಲ್ಲದೆ ದಂತಕಥೆಯ ಪ್ರಕಾರ ಇದನ್ನು ಪ್ರೇತಗಳು ರಾತ್ರೋರಾತ್ರಿ ನಿರ್ಮಿಸಿದ್ದಾರೆ ಅಂತ ನಂಬಲಾಗಿದೆ. ನಾವು ಇಲ್ಲಿಗೆ ಹೋದರೆ ವಿಲಕ್ಷಣ ದಂತಕಥೆಯನ್ನು ಕೇಳಬಹುದು. ದೆವ್ವಗಳೇ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅನ್ನೋ ದಂತಕಥೆಯ ಪ್ರಕಾರ ಬೆಳಗಿನ ಜಾವದಲ್ಲಿ ಸ್ಥಳೀಯ ಮಹಿಳೆಯೊಬ್ಬರು ಮನೆಯ ಅಡುಗೆ ಕೋಣೆಗೆ ಗಿರಣಿ ನಡೆಸುತ್ತಿದ್ದು, ಗಿರಣಿ ಸದ್ದು ಕೇಳಿ ದೆವ್ವಗಳು ದೇವಸ್ಥಾನದ ಕೆಲಸವನ್ನು ಮಧ್ಯದಲ್ಲಿ ನಿಲ್ಲಿಸಿ ಅಲ್ಲಿಂದ ತೆರಳುತ್ತವೆ. ದೇವಾಲಯದ ವಾಸ್ತುಶಿಲ್ಪದ ವೈಶಿಷ್ಟ್ಯದಲ್ಲಿ ದೇವಾಲಯದ ನಿರ್ಮಾಣದಲ್ಲಿ ತೊಡಗಿರುವ ದೊಡ್ಡ ಕಲ್ಲುಗಳನ್ನು ಸೇರಲು ಯಾವುದೇ ಸಿಮೆಂಟ್ ಅಥವಾ ಲೇಪನವನ್ನು ಬಳಸದಿರುವುದು ಬಹಳ ವಿಚಿತ್ರ ಅನಿಸುತ್ತೆ. ಇಂದಿನ ಕಾಲದಲ್ಲಿ ಅದರ ಅಂತಸ್ತಿನ ಎತ್ತರದ ರಚನೆಯನ್ನು ನಿರ್ಮಿಸೋದು ಎಷ್ಟು ಸಾಧ್ಯ ಎಂದು ಇತಿಹಾಸದಲ್ಲಿ ಆಸಕ್ತಿ ಹೊಂದಿರುವ ವ್ಯಕ್ತಿಯು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಮತ್ತು ಕೆಲವು ಬೆಲೆ ಬಾಳುವ ಪ್ರಮುಖ ಮತ್ತು ಸುಂದರವಾದ ಶಿಲ್ಪಗಳು ಇನ್ನೂ ದೇವಾಲಯದ ಗೋಡೆಗಳಿಂದ ಕಾಣೆಯಾಗಿವೆ. ಇನ್ನು ದೇವಾಲಯದ ವಾಸ್ತುಶಿಲ್ಪದ ವಿಚಾರಕ್ಕೆ ಬರೋದಾದರೆ ಕಾಕನಮಠ ದೇವಾಲಯವು ಖಜುರಾಹೋ ಶೈಲಿಯಲ್ಲಿ ವಾಸ್ತುಶಿಲ್ಪದಿಂದ ನಿರ್ಮಿಸಲ್ಪಟ್ಟಿದೆ. ದೇವಸ್ಥಾನದ ಆವರಣದಲ್ಲಿ ಯಾವುದೇ ರೀತಿಯ ಮಾರ್ಗದರ್ಶನದ ಸೌಲಭ್ಯ ಇಲ್ಲ. ದೇವಸ್ಥಾನದ ಸುತ್ತಲೂ ಚದುರಿದ ಅವಶೇಷಗಳು ಹಾಗೆ ಮುರಿದ ತುಣುಕುಗಳು ದೇವಾಲಯದ ಸುತ್ತಲೂ ಹೆಚ್ಚಿನ ದೇವಾಲಯಗಳು ಅಥವಾ ಧಾರ್ಮಿಕ ರಚನೆಗಳ ಅಸ್ತಿತ್ವದ ಪುರಾವೆಗಳನ್ನು ನೀಡುತ್ತವೆ. ಕಾಕನಮಠದ ದೇವಸ್ಥಾನವನ್ನು ಒಳಗಿನಿಂದ ನೋಡಿದರೆ ಮೇಲಿನಿಂದ ಒಂದು ದೊಡ್ಡ ಬಂಡೆ ಬೀಳಬಾರ್ದು ಅಂತ ಅನಿಸುತ್ತೆ. ಆದರೆ ಈ ರಚನೆಯು ಕಳೆದ 100 ವರ್ಷಗಳಿಂದ ಹಾಗೆಯೇ ಉಳಿದಿದೆ. ಈ ದೇವಾಲಯವು ಛಾಯಾಗ್ರಹಣಕ್ಕೆ ಒಂದು ಉತ್ತಮ ಸ್ಥಳವಾಗಿದೆ. ಈ ದೇವಾಲಯವು ರಾಷ್ಟ್ರೀಯ ಸಂರಕ್ಷಿತ ಸ್ಮಾರಕದ ಅಡಿಯಲ್ಲಿ ಬರುತ್ತದೆ. ಹಾಗೆಯೇ ಇಲ್ಲಿ ಪೂಜೆ ಮಾಡೋರು ಅಂತ ಅಧಿಕೃತವಾಗಿ ಯಾರನ್ನೂ ಕೂಡ ನೇಮಿಸಿಲ್ಲ. ಈ ದೇವಾಲಯದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಜನರು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಸಾಮಾನ್ಯ ಉದ್ಯೋಗಿಗಳು ಮಾತ್ರ. ಈ ರೀತಿಯಾಗಿ ಕುತೂಹಲವನ್ನು ಹುಟ್ಟಿಸುವ ದೇವಾಲಯವು ಇರೋದಾದರೂ ಎಲ್ಲಿ ಅಂತ ನೋಡೋದಾದರೆ ಮಧ್ಯಪ್ರದೇಶದ ಮೊರೆನಾ ಜಿಲ್ಲೆಯ ಸಿಹೋನಿಯಾ ಗ್ರಾಮದ ಬಳಿ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ದೇವಾಲಯವನ್ನು ಯಾಕೆ ದೆವ್ವಗಳು ಕಟ್ಟಿದ್ದಾರೆ ಅಂತ ಜನ ನಂಬ್ತಾರೆ ಅಂತ. ಕೆಲವರು ಇದು ದೆವ್ವಗಳೇ ಕಟ್ಟಿರೋದು ಅಂತ ವಾದ ಮಾಡಿದ್ರೆ, ಇನ್ನು ಕೆಲವರು ಇದೆಲ್ಲ ಗುರುತ್ವಾಕರ್ಷಣೆಯಿಂದ ಆಗಿರುವಂತಹ ಒಂದು ದೇವಾಲಯ ಅಂತ ನಂಬ್ತಾರೆ.
ಸೊ ಇದು ಏನಿದ್ರು ಅವರವರ ಕಲ್ಪನೆಗೆ ಬಿಟ್ಟಿದ್ದು ಸ್ನೇಹಿತರೆ. ನಾವು ಈ ವಿಷಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೇವೆ ಅಷ್ಟೆ. ಎಷ್ಟೇ ವಾದ ವಿವಾದಗಳು ನಡೆದರೂ ಕೂಡ ಈ ವಾಸ್ತುಶಿಲ್ಪ ಮಾತ್ರ ಕಲ್ಪನೆಗೆ ಮೀರಿದಂತಹದ್ದು. ಇಂತಹ ಸ್ಥಳಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ಶೇರ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ರಿಲೇಟಿವ್ಸ್ ಹಾಗೆ ಫ್ರೆಂಡ್ಸ್ಗೂ ಕೂಡ ತಲುಪುವಂತೆ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಮತ್ತೆ ಹೊಸ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.